ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ನೆಟ್ಟೆಡ್ ಕ್ಲಾತಲ್ಲಿ ಬ್ಯೂಟಿಫುಲ್ ಫ್ರಾಕ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೆಟ್ಟೆಡ್ ಕ್ಲಾತು 10 ಮೀಟರ್ಸ್ ಇದೆ, ಸ್ಯಾಟಿನ್ 3 ಮೀಟರ್ಸ್ ಇದೆ, ಪಾಲಿಸ್ಟರ್ ಲೈನಿಂಗು 4 ಮೀಟರ್ಸ್ ಇದೆ. ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ. ಫಸ್ಟ್ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಈ ರೀತಿ ಹಾಕ್ಕೊಂಡು 13 ಇಂಚು ನಾನು ಬಾಡಿ ಲೆಂತನ್ನು ಇಟ್ಕೊತಾ ಇದ್ದೀನಿ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು. ಶೋಲ್ಡರ್ ಮತ್ತು ಹಾರ್ಮೋಲು 5 ಇಂಚು ಇಟ್ಕೊತಾ ಇದ್ದೀನಿ. ಎರಡನ್ನೂ ಈ ರೀತಿ ಮಾರ್ಕನ್ನು ಸೇರಿಸ್ಕೊಳ್ಳಿ. ಎದೆ ಸುತ್ತಳತೆ 7.5 ಇದೆ. 7.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಂತರ ಸ್ಟಿಚಿಂಗ್ ಮಾರ್ಜಿನ್ನು ಹಾಕ್ಕೊಳ್ಳಿ. 1.5 ಅಥವಾ 2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೋಬೋದು. ಸೊಂಟದ ಸುತ್ತಳತೆ ಹತ್ರ ಕೂಡ ನಾನು 7 ಇಂಚು ಇಡ್ತಾ ಇದ್ದೀನಿ. ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ಮಾರ್ಜಿನ್ನು 1.5 ಅಥವಾ 2 ಇಂಚುವರೆಗೂ ಇಟ್ಕೋಬೋದು. ನಾನು ಮೇಲೆ ಕೆಳಗೆ ಎರಡು ಸೈಡು ಕೂಡ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ. ಈ ಮಾರ್ಕ್ಗಳನ್ನ ಈಗ ಸೇರಿಸ್ಕೊಂಡು ಸ್ಟ್ರೈಟಾಗಿ ಲೈನ್ಸನ್ನು ಹಾಕ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ಕೆಳಗಡೆ ಒಂದು ಅರ್ಧ ಇಂಚು, ಮೇಲೆಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕ್ರಾಸಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಬಾಡಿ ಪಾರ್ಟ್ಗೆ ಹಾರ್ಮೋಲಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸೆಂಟ್ರಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಮಾರ್ಕಿಂಗ್ಸ್ಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ನೆಕ್ಕನ್ನು ಇನ್ನೂ ಕಟ್ ಮಾಡಿಲ್ಲ. ಎಕ್ಸ್ಟ್ರಾಸ್ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೋಬೇಡಿ. ನಾವೆಲ್ಲಿಗೆ ಮಾರ್ಕ್ ಹಾಕಿರ್ತೀವೋ ಅಲ್ಲಿಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ನೋಡಿ, ಒಂದು 3 ಇಂಚಿಗೆ ಹಾರ್ಮೋಲ್ ಹತ್ರ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ನಂತರ ನೆಕ್ ಲೆಂತು 4 ಇಂಚು ಇಡ್ತಾಯಿದ್ದೀನಿ. ಈಗ ಈ ಎರಡು ಮಾರ್ಕ್ಗಳಿಗೂ ಸೇರಿಸ್ಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ನೆಕ್ ಲೆಂತು 4 ಇಂಚು, ಹಾರ್ಮೋಲ್ ಹತ್ರ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ. ಈಗ ಅಷ್ಟಕ್ಕೆ ಕಟ್ ಮಾಡ್ತಾಯಿದ್ದೀನಿ. ನನ್ನ ಮೇಲೆ ಶೋಲ್ಡರ್ ಹತ್ರ ಸ್ಟ್ರಿಪ್ಸ್ನ ಇಡ್ತಾಯಿದ್ದೀನಿ, ಹಾಗಾಗಿ ಇದು ಮೇಲೇನ ಕಟ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಸ್ಯಾಟಿನ್ ಲೈನಿಂಗು ಮತ್ತು ನೆಟ್ಟೆಡ್ ಕ್ಲಾತನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸ್ಯಾಟಿನನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚು, 1 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟರೆ ಸಾಕು. ಹೀಗೆ ಎಕ್ಸ್ಟ್ರಾ ಸ್ವಲ್ಪ ಬಿಟ್ಟು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಸೇಮ್ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ನಾನು ಹೀಗೇ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ಗೆ ನಾನು ನೆಟ್ಟೆಡ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊತೀನಿ. ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೆಟ್ಟೆಡ್ಡು, ಯಾಕಂದರೆ ತುಂಬ ತೆಳುವಾಗಿರುತ್ತಲ್ವ, ಹಾಗಾಗಿ ಡಬಲ್ ಫೋಲ್ಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟ್ಗೆ 4 ಫೋಲ್ಡ್ ಬರಬೇಕು, ಆ ರೀತಿ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ಗೆ ನಾನು 2 ಫೋಲ್ಡಲ್ಲಿ ಕಟ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟ್ಗೆ 4 ಫೋಲ್ಡಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಾನು ಜೋಡಿಸ್ಕೊಂಡಿದ್ದ ರೀತಿ ನೋಡಿ, ಕೆಳಗಡೆ 2 ಫೋಲ್ಡ್ ಇದೆ, ಈಗ ಮೇಲೆ ಕೂಡ 2 ಫೋಲ್ಡ್ ಬರುತ್ತೆ. ಇದನ್ನು ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಫಸ್ಟ್ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈಗ 4 ಫೋಲ್ಡ್ ಆಗಿದೆ ಅಲ್ವಾ ಇದು. ಈಗ ಇದನ್ನು ನಾವು ಬಾಡಿ ಪಾರ್ಟನ್ನು ಫಸ್ಟು ಸ್ಟಿಚ್ ಮಾಡಿಕೊಂಡು ನಂತರ ಬಾಟಮನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ನೋಡಿ, ನೆಟ್ಟೆಡ್ ಕ್ಲಾತ್ ಮೇಲೆ ಸ್ಯಾಟಿನನ್ನು ಡೈರೆಕ್ಟಾಗಿ ಇಟ್ಕೋಬೇಕು. ಹೀಗೆ ಅದ್ರ ಮೇಲೆ ಇಟ್ಕೊಂಡು ಸುತ್ತಲೂ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡು, ಮೇಲೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಸಾಕು, ಕೆಳಗಡೆನ ಅವಶ್ಯಕತೆ ಇಲ್ಲ. ಸುತ್ತಲೂ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿ ಸುತ್ತಲೂ ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಮಾರ್ಜಿನನ್ನು ಕಟ್ ಮಾಡ್ಕೊಳ್ಳಿ. ಅಂದರೆ ಮೇನ್ ಕ್ಲಾತ್ಗಿಂತ ನೆಟ್ಟೆಡ್ ಸ್ವಲ್ಪ ಜಾಸ್ತಿ ಇದೆಯಲ್ವ ಸ್ಯಾಟಿನ್ ಕ್ಲಾತ್ಗಿಂತ, ಅದನ್ನು ನೀಟಾಗಿ ರೀತಿ ಅದರ ಸೈಜ್ಗೆ ಕಟ್ ಮಾಡ್ಕೊಬಿಡೋಣ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ನಾವು ಸ್ವಲ್ಪ ಜಾಸ್ತಿ ಕ್ಲಾತನ್ನು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನೋಡಿ ಸೆಂಟರ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಈಗ ನೋಡಿ, ಆ ಮಾರ್ಕ್ ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಳ್ಳೋವಾಗ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸ್ವಲ್ಪ ದೂರ ಸ್ಟಿಚ್ ಬೀಳುತ್ತಲ್ವ, ಆ ರೀತಿ ಹಾಕ್ಕೊಂಡು ನಾವು ಮಾರ್ಕ್ ಹಾಕಿರ್ತೀವಲ್ಲ ಲೈನು, ಆ ಮಾರ್ಕ್ ಮೇಲೇ ಈ ರೀತಿ ಲೈನನ್ನು ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಹೀಗೆ ಸ್ಟಿಚ್ ಹಾಕ್ಕೊಂಡು
ನೋಡಿ ಈ ದಾರ ಈಗ ಒಂದು ಹಿಡ್ಕೊಳ್ಳಿ ಟೈಟಾಗಿ, ಒಂದು ದಾರನ ಎರಡಿರುತ್ತಲ್ಲ ಕೆಳಗಡೆ ಮೇಲೆ ಒಂದನ್ನು ಹಿಡ್ಕೊಂಡು ಈ ರೀತಿ ಟೈಟಾಗಿ ಎಳ್ಕೊಳ್ತಾ ಬರಬೇಕು. ಹೀಗೆ ಎಳ್ಕೊಂಡಾಗ ಸ್ಮಾಲ್ ಪ್ಲೇಟ್ಸ್ ಥರ ಇದು ಬರುತ್ತೆ. ಇದು ಬಾಡಿ ಪಾರ್ಟ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು, ಇದು 4ರಷ್ಟು ಜಾಸ್ತಿ ಇದೆ, ಅದನ್ನು ಒಂದರಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ, ಈವನ್ನಾಗಿ ಬರೋ ಥರ. ಬಾಡಿ ಪಾರ್ಟನ್ನು ತಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಅದು ಉದ್ದ ಎಷ್ಟಿದೆ ಏನು ಅಂತ. ಅದರ ಸೈಜ್ಗೆ ಕರೆಕ್ಟಾಗಿ ಈ ರೀತಿ ಬರಬೇಕು, ಅಷ್ಟಕ್ಕೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಒಂದಕ್ಕೆ 2 ಸಲ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಸೆಟ್ ಮಾಡ್ಕೋಬೇಕು. ಹೀಗೆ ಸೆಟ್ ಮಾಡ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನೋಡಿ ಆ ಸ್ಯಾಟಿನನ್ನು ಇಟ್ಕೊಂಡು ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನಾವೆಷ್ಟು ನೀಟಾಗಿ ಇದನ್ನು ಸೆಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಈಗ ಇದ್ರ ಮೇಲೆ ನೋಡಿ ಈ ಸ್ಯಾಟಿನ್ಗೂ ಕೂಡ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಅದನ್ನು ಜೋಡಿಸ್ಕೊಳ್ಳುವಾಗ ಸ್ಯಾಟಿನ್ನು ಡೈರೆಕ್ಟ್ ಸೈಡು ನೆಟ್ ಕ್ಲಾತ್ ಮೇಲೆಗೆ ಹೋಗಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದು ಕೆಳಗಡೆದು ಜಾರಿ ಹೋಗ್ತಾ ಇತ್ತು, ಹಾಗಾಗಿ ನಾನು ಮತ್ತೆ ಸೆಟ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಸುತ್ತಲೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಫಸ್ಟು ನೆಕ್ ಹತ್ರ ಉದ್ದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು. ಈಗ ಹಾರ್ಮೋಲ್ ಸೈಡು, ಕೆಳಗಡೆ ಸೈಡು, ಫಿಟ್ಟಿಂಗ್ ಸೈಡು ಎಲ್ಲ ಕಡೆಗೂ ಕೂಡ ಈ ಕ್ಲಾತನ್ನು, ನೆಟೆಡ್ ಕ್ಲಾತನ್ನು ಈ ರೀತಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಜೋಡಿಸ್ಕೊತಿದ್ದೀನಲ್ವ, ಇದೇ ರೀತಿ ಜೋಡಿಸ್ಕೊಳ್ತಾ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸುತ್ತಲೂ ಕೂಡ ಇದೇ ರೀತಿಯೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನಾವೆಷ್ಟು ನೀಟಾಗಿ ಇದನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರಂಟ್ ಪಾರ್ಟ್. ಈ ಕಡೆಗೂ ಕೂಡ ಅದೇ ರೀತಿಯೇ ಸ್ಮಾಲ್ ಪ್ಲೇಟ್ಸ್ ಬರೋ ಥರ ಈ ನೆಟೆಡ್ ಕ್ಲಾತನ್ನು ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಹೀಗೆ ಜೋಡಿಸ್ಕೊಳ್ಳೋದು ಎಷ್ಟು ನೀಟಾಗಿ ಜೋಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಜೋಡಿಸ್ಕೊಂಡು ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಇನ್ನೂ ಒಂದು ಲೈನಿಂಗ್ ಇದೆ ಅಲ್ವಾ, ಅದನ್ನು ಜೋಡಿಸ್ಕೋಬೇಕು. ಅದಕ್ಕೂ ಮೊದಲು ನಾನು ಬಾಟಮನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಬಾಟಮನ್ನು 4 ಫೋಲ್ಡಲ್ಲಿ ಹಾಕ್ಕೋಬೇಕು. ಇದು ಲೈನಿಂಗ್ ಕ್ಲಾತು, ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ ನಾನು. ಇದನ್ನು ತಗೊಂಡು ಸೊಂಟದ ಸುತ್ತಳತೆ ಎಷ್ಟು ಇಟ್ಟಿದ್ದೀವೋ, ನಾವು ಸ್ವಲ್ಪ ಕ್ರಾಸಾಗಿ ಬೇರೆ ಕಟ್ ಮಾಡಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದನ್ನು ಟೇಪಿಂದ ಅಳತೆ ಮಾಡ್ಕೊಳ್ಳಿ. 7 ಇಂಚು ಸೊಂಟದ ಸುತ್ತಳತೆ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ 8.5 ಬರುತ್ತೆ. ರೌಂಡ್ ಶೇಪ್ ಇದ್ದಾಗ ಇನ್ನೊಂದು 1/4 ಇಂಚ್ ಅಥವಾ ಅರ್ಧ ಇಂಚ್ವರೆಗೂ ಜಾಸ್ತಿ ಆಗುತ್ತೆ. ಅದನ್ನು ನೋಡಿಕೊಂಡು ಆ ಟೇಪನ್ನು ಅಳತೆ ಮಾಡ್ಕೊಂಡ್ಮೇಲೆ ನೋಡಿ, ಈ 4 ಫೋಲ್ಡಲ್ಲಿ ಇಟ್ಟಿದ್ದು ನಾನು ಕೋನ್ ಶೇಪ್ಗೆ ಏನು ಹಾಕಿಲ್ಲ, ಹಾಗೇ ತೋರಿಸ್ತಾ ಇದ್ದೀನಿ ಇವತ್ತು. ಈಗ ಅದೆಷ್ಟು ಅಗಲ ಇದೆ, ಇದು 4 ಫೋಲ್ಡಲ್ಲೇ ಇದೆಯಲ್ವ, ಹಾಗಾಗಿ ಅದೆಷ್ಟಿದೆಯೋ ಅಷ್ಟನ್ನೇ ಇಟ್ಕೊಳ್ಳಿ. ಅಂದರೆ ಅರ್ಧ ಇಂಚ್ ಕಡಿಮೆ ಇಟ್ಕೊಂಡ್ರೆ ರೌಂಡ್ ಶೇಪ್ ನಾವು ಕಟ್ ಮಾಡೋದಲ್ವ ಬಾಟಮನ್ನು, ಹಾಗಾಗಿ ಕರೆಕ್ಟಾಗಿ ಬರುತ್ತೆ. ಹೀಗೆ ಕಟ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಂತರ ಉದ್ದನ ಕಟ್ ಮಾಡ್ಕೊಳ್ಳಿ. ಉದ್ದ ನಿಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೋಟಲ್ ಫ್ರಾಕ್ ಲೆಂತು 42 ಇಂಚ್ ಇಡ್ತಾಯಿದ್ದೀನಿ. ಸ್ಯಾಟಿನ್ನು ಸ್ವಲ್ಪ ಉದ್ದ ಇರಲಿ, ಇದು ಬೇಕಾದರೆ ನೀವು ಕಡಿಮೆನೇ ಇಟ್ಕೊಳ್ಳಿ. ನನಗೆ ಇದು ಕ್ಲಾತ್ ಉದ್ದ ಬರ್ತಾ ಇಲ್ಲ, ಹಾಗಾಗಿ ನಾನು ಇಷ್ಟನ್ನೇ ಇಡ್ತಾಯಿದ್ದೀನಿ. ಸ್ಯಾಟಿನನ್ನು ಸ್ವಲ್ಪ ಉದ್ದ ಇಟ್ಕೊಳ್ಳಿ. ಈಗ ನೋಡಿ, ಮೇಲೇದು ಎಷ್ಟಿದೆಯೋ ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೆಚ್ಚು ಕಡಿಮೆ ಬರುತ್ತೆ. ನಾನಲ್ಲಿ ಮೇಲೆ ಒಂದು ತೂಕವಾಗಿ ಇಟ್ಟಿದ್ದೀನಿ ಟೇಪ್ ಮೇಲೆ. ಈ ರೀತಿ ಇಟ್ಕೊಂಡು ಸುತ್ತಲೂ ಕೂಡ ಟೇಪನ್ನು ಮೂವ್ ಮಾಡ್ಕೊಳ್ತಾ ಹೀಗೆ ಮಾರ್ಕನ್ನು ಕೂಡ ಮಾಡ್ಕೊಳ್ಳಿ. ನೀಟಾಗಿ ಒಂದೇ ಸೈಜಲ್ಲಿ ಈವನ್ನಾಗಿ ಬರುತ್ತೆ. ಕೆಳಗಡೆಗೆ ನಾನು ಈ ಕಡೆ ಸ್ವಲ್ಪ ಪೀಸನ್ನು ಜಾಯಿನ್ ಮಾಡ್ಕೊತೀನಿ, ಈ ಕಡೆ ಕಡಿಮೆ ಇರೋದ್ರಿಂದ,
ಹಾಗಾಗಿ ಈ ಕಡೆ ಫಸ್ಟ್ ಕಟ್ ಮಾಡಿಕೊಂಡು ಇದೇ ಪೀಸನ್ನು ಎತ್ತಿ ಈ ಕಡೆ ಶಾರ್ಟೇಜ್ ಇರೋ ಕಡೆಗೆ ಜೋಡಿಸ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಈಗ ಕಟ್ ಮಾಡಿದ್ಮೇಲೆ ಈ ಕಡೆ ಪೀಸ್ ಬರುತ್ತಲ್ವ, ಈ ಪೀಸನ್ನು ಈ ಕಡೆ ಶಾರ್ಟೇಜ್ ಇರೋ ಕಡೆಗೆ ಜೋಡಿಸ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಅದರ ಕೆಳಗಡೆಗೆ ಸ್ವಲ್ಪ ಈ ರೀತಿ ಸೇರಿಸ್ಕೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಹೋಗುತ್ತೋ ಅಷ್ಟು ಈ ರೀತಿ ಜೋಡಿಸ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೆಚ್ಚಾಗಿ ಕಟ್ ಮಾಡಿಕೊಂಡ್ರು ಕೂಡ ನಾವು ಸ್ಟಿಚಿಂಗ್ ಅಂದರೆ ಜಾಯಿನ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋದನ್ನು ರಿಮೂವ್ ಮಾಡ್ಕೋಬೋದು. ಕಡಿಮೆ ಇತ್ತು ಅಂದರೆ ಮತ್ತೆ ಲೆಂತ್ ಕಡಿಮೆ ಆಗಿಬಿಡುತ್ತೆ. ಹೀಗೆ ಮಾರ್ಕ್ ಹಾಕ್ಕೊಂಡು ಈಗ ಅದನ್ನು ಕಟ್ ಮಾಡ್ಕೊಳ್ಳಿ. ಅದನ್ನು ನಾವು ಪೀಸ್ಗಳನ್ನ ಜಾಯಿನ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೇಮ್ ಇವಾಗ ಇದನ್ನೇನು ಕಟ್ ಮಾಡಿದ್ದೀವೋ ಇದಕ್ಕಿಂತ ಸ್ವಲ್ಪ ಉದ್ದ ಇಟ್ಕೊಂಡು ನಾನು ಸೊಂಟದ ಸುತ್ತಳತೆ ಸೇಮ್ ಇಟ್ಕೊತೀನಿ. ಉದ್ದ ಮಾತ್ರ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ಯಾಟಿನ್ ಲೈನಿಂಗನ್ನು ಕೂಡ ಕಟ್ ಮಾಡ್ಕೊತೀನಿ. ಸೊಂಟದ ಹತ್ರ ಕೂಡ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನೇ ಸ್ಯಾಟಿನ್ ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ, ಅದನ್ನು ಸಪ್ರೇಟಾಗಿ ಏನು ತೋರಿಸ್ತಿಲ್ಲ. ನೋಡಿ ಇಲ್ಲಿ ಒಂದು 5-6 ಇಂಚಷ್ಟು ನಾನು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಸ್ಟ್ರಿಪ್ಸನ್ನು ಇಟ್ಕೊಳ್ಳೋದಕ್ಕೆ ನಾವು ಮೇಲೆ ಕ್ಲಾತ್ ಇಲ್ಲಿ ಕಟ್ ಮಾಡಿದ್ದೀವಲ್ಲ ಅದರ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಾವು 3 ಇಂಚ್ ಇಟ್ಟಿದ್ವಲ್ವ ಶೋಲ್ಡರ್ ಹತ್ರ, ಆ 3 ಇಂಚು ಅಂದರೆ ಫ್ರಂಟ್ 3 ಬ್ಯಾಕ್ ಸೈಡ್ 3 ಎರಡಕ್ಕೂ ಸೇರಿ 6 ಇಂಚ್ ಬರಬೇಕು. ಮಾರ್ಜಿನ್ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ನಾವು ಶೋಲ್ಡರ್ ಹತ್ರ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಹಾಗಾಗಿ 6 ಇಂಚು ಕರೆಕ್ಟಾಗಿ ಇಟ್ಕೊಳ್ಳಿ. 6 ಇಂಚಿಗೆ ಸ್ಯಾಟಿನ್ ಲೈನಿಂಗು, ಪಾಲಿಸ್ಟರ್ ಲೈನಿಂಗು, ನೆಟ್ಟೆಡ್ ಕ್ಲಾತು ಮೂರನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಇದ್ದರೆ ಸ್ಟ್ರಿಪ್ಸು ಬೇಗ ಹಾಳಾಗಲ್ಲ, ಹಾಗಾಗಿ ಮೂರನ್ನು ಕೂಡ ತಗೊಳ್ಳಿ. ನೆಟ್ಟೆಡ್ ಕ್ಲಾತನ್ನು ನೀವು ಬೇಕು ಅಂದರೆ ಡಬಲ್ ಫೋಲ್ಡಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸ್ವಲ್ಪ ನೋಡೋದಕ್ಕೆ. ಈಗ ಈ ಮೂರನ್ನು ಕೂಡ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ನಾನು ನೆಟ್ಟೆಡನ್ನು ಡಬಲ್ ಫೋಲ್ಡಲ್ಲಿ ತಗೊಂಡಿದ್ದೀನಿ. ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ ಮೂರಕ್ಕೂ ಸೇರಿಸಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಎರಡು ಶೋಲ್ಡರ್ಸ್ಗೂ ಕೂಡ 6-6 ಇಂಚ್ ಉದ್ದ ಇರೋ ಥರ 2 ಪೀಸನ್ನು ಕಟ್ ಮಾಡ್ಕೋಬೇಕು ಎಲ್ಲದನ್ನು. ಹೀಗೆ ಸುತ್ತಲೂ ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡು ಈಗ ಇದನ್ನು ಉಲ್ಟಾ ಮಾಡಿ ಮತ್ತೆ ಅದನ್ನು ಡಬಲ್ ಫೋಲ್ಡ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ರಾಂಗ್ ಸೈಡ್ಗೆ ಸ್ಟಿಚ್ ಬೀಳಬೇಕು. ಆ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಿ. ಇದು ಅಗಲ ಬಂದುಬಿಟ್ಟು ಉದ್ದ 6 ಇಂಚ್ ಹೇಳಿದೆ ಅಲ್ವಾ, ಅಗಲ ಬಂದುಬಿಟ್ಟು 3 ಇಂಚ್ ಇದೆ. 3 ಇಂಚ್ ಅಂದರೆ 1 ಇಂಚು ನಮಗೆ ರೆಡಿ ಸಿಗುತ್ತೆ. ಅರ್ಧ ಇಂಚು ಡಬಲ್ ಫೋಲ್ಡಲ್ಲಿ 2 ಇಂಚು ಡಬಲ್ ಫೋಲ್ಡ್ ಮೇಲೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. 2 ಇಂಚು ಡಬಲ್ ಫೋಲ್ಡ್ ಮೇಲೆ 1 ಇಂಚ್ ಅಗಲ ನಮಗೆ ರೆಡಿ ಸಿಗುತ್ತೆ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ. ನಾನು ಸ್ಕ್ರೂ ಡ್ರೈವರ್ ಸಹಾಯದಿಂದ ಈ ರೀತಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಓಪನ್ ಮಾಡ್ಕೊಳ್ಳಿ, ಬರುತ್ತೆ. ಈಗ ನಾವು ಆಲ್ರೆಡಿ ಬಾಡಿ ಪಾರ್ಟು ಸ್ಟಿಚ್ ಮಾಡಿಟ್ಟಿದ್ವಲ್ಲ ನೋಡಿ, ಇದು ಬ್ಯಾಕ್ ಪಾರ್ಟು. ಅದ್ರ ಮೇಲೆ ನೆಟ್ಟೆಡ್ ಕ್ಲಾತು ಇದೆಯಲ್ವ ಆ ಕಡೆಗೆ ಅದ್ರ ಸೈಡ್ ಮೇಲೆ ಸ್ಟ್ರಿಪ್ಸನ್ನು ಮಧ್ಯದಲ್ಲಿ ಎಲ್ಲಿ ಬರುತ್ತೆ ಅಂತ ಇಟ್ಕೊಂಡು ಅದ್ರ ಮೇಲೆ ಪಾಲಿಸ್ಟರ್ ಲೈನಿಂಗನ್ನು ಇಟ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಎರಡಕ್ಕೂ ಮಧ್ಯೆ ನಾನು ಸ್ಟ್ರಿಪ್ಸ್ ಬರೋ ಥರ ಇಟ್ಕೊಂಡಿದ್ದೀನಿ. ಹಂಗೆ ಜೋಡಿಸ್ಕೊಂಡಾಗ ಅದು ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆಗೆ ಹೋಗುತ್ತೆ. ಈಗ ನೋಡಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ನಾವು ಸ್ಯಾಟಿನ್ ಲೈನಿಂಗನ್ನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಇರುತ್ತೆ. ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಈಗ ಇದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಸುತ್ತಲೂ ಕೂಡ ಹಾಗೇ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಪಾಲಿಸ್ಟರ್ ಲೈನಿಂಗಿಗೂ ನಾವು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ವಲ್ಲ ನೆಟ್ಟೆಡ್ ಕ್ಲಾತು, ಅದು ಅದ್ರ ಮೇಲೇನು ಸೇರಿಸಿ ರೀತಿ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಫ್ರಂಟ್ ಪಾರ್ಟ್ ಇನ್ನೊಂದು ಇದೆಯಲ್ವ ಅದಕ್ಕೂ ಕೂಡ ಸೇಮ್ ಇದೇ ರೀತಿ ಸ್ಟ್ರಿಪ್ಸನ್ನು ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಜೋಡಿಸ್ಕೊಂಡು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಉಲ್ಟಾ ಪಲ್ಟಾ ಬಂದುಬಿಡುತ್ತೆ. ಸಾರಿ.
ನಾವೆಷ್ಟು ನೀಟಾಗಿ ಜೋಡಿಸ್ಕೊಂಡಿರ್ತೀವೋ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉಲ್ಟಾ ಪಲ್ಟಾ ಬಂತು ಅಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೋಡಿ. ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಯಾವ ಸೈಡ್ಗೆ ಬರುತ್ತೆ ಅಂತ. ಈಗ ಸ್ಟ್ರಿಪ್ಸನ್ನು ಮತ್ತೆ ಫ್ರಂಟ್ ಪಾರ್ಟ್ಗೂ ಕೂಡ ಸೇಮ್ ನಾವು ಆಗಲೇ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಸ್ಟಿಚ್ ಮಾಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಇದಕ್ಕೂ ಕೂಡ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಬ್ಯಾಕ್ ಪಾರ್ಟ್ಗೆ ಇಟ್ಕೊಂಡ್ವಲ್ವ ಸೇಮ್ ಅದೇ ರೀತಿಯೇ ಕಟ್ಸನ್ನು ಇಟ್ಕೊಳ್ಳಿ. ಟರ್ನ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದು ಬಾಡಿ ಪಾರ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಅದನ್ನು ಸೈಡ್ಗೆ ಇಟ್ಕೊಂಡು ನೋಡಿ, ಬಾಟಮಲ್ಲಿ ನಾನು ಪೀಸು ಶಾರ್ಟೇಜ್ ಇತ್ತಲ್ವ ಲೈನಿಂಗಿಗೆ, ಅದನ್ನು ಆಲ್ರೆಡಿ ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಸೈಡು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾನು ತುಂಬ ವೀಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಲ್ವ, ಹಾಗಾಗಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ ಸ್ಯಾಟಿನ್ ಲೈನಿಂಗಿಗೂ ಕೂಡ ಸೇಮ್ ಅದೇ ರೀತಿಯೇ ಪೀಸ್ ಶಾರ್ಟೇಜ್ ಇರೋದನ್ನು ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಸೈಡ್ ಫಿನಿಶಿಂಗ್ ಮಾಡಿದ್ದೀನಿ. ಈಗ ಇವೆರಡನ್ನೂ ಕೂಡ ಸೇರಿಸಿ ಸ್ಯಾಟಿನಿಂಗಿಗೆ ರಾಂಗ್ ಸೈಡ್ಗೆ ಪಾಲಿಸ್ಟರ್ ಲೈನಿಂಗನ್ನು ಜೋಡಿಸ್ಕೋಬೇಕು. ಆ ರೀತಿ ಜೋಡಿಸ್ಕೊಂಡು ಇವೆರಡನ್ನೂ ಕೂಡ ಸೊಂಟದ ಸುತ್ತಳತೆ ಹತ್ರ ಈ ರೀತಿ ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ನಂತರ ನಾವು ನೆಟ್ಟೆಡ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೆ ನೆಟ್ಟೆಡನ್ನು ನಾನಿನ್ನೂ ಕಟಿಂಗ್ ಮಾಡ್ಕೊಂಡಿಲ್ಲ ನೋಡಿ. ಈ ರೀತಿ ಇದನ್ನು ಸೊಂಟದ ಸುತ್ತಳತೆ ಹತ್ರ ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಟ್ಟೆಡ್ ಕ್ಲಾತು ಇನ್ನು ಮಿಕ್ಕಿರೋ ಕ್ಲಾತ್ ಎಲ್ಲ ಕೂಡ ನಾನು ಬಾಟಮ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಸಣ್ಣಗೆ ಆಗುತ್ತೆ ನಿಮಗೆ ಅಷ್ಟು ಸಣ್ಣಗೆ ಪ್ಲೇಟ್ಸನ್ನು ಇಟ್ಕೊಳ್ಳಿ. ಇಲ್ಲಾಂದರೆ ನಾನು ಬಾಡಿ ಪಾರ್ಟಲ್ಲಿ ಫ್ರಂಟ್ ಪಾರ್ಟ್ಗೆ ತೋರಿಸ್ದೆ ಅಲ್ವಾ, ದೂರ ದೂರ ಸ್ಟಿಚ್ ಬರೋ ಥರ ಲಾಂಗ್ ಸ್ಟಿಚ್ಚನ್ನು ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ದಾರನ ಎಳ್ಕೊಂಡ್ರೆ ನಮಗೆ ಸೊಂಟದ ಸುತ್ತಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಸೆಟ್ ಮಾಡ್ಕೋಬೋದು. ಅದಕ್ಕಿಂತ ನಾನು ಇದು ಡೈರೆಕ್ಟಾಗಿ ಹೀಗೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಸಣ್ಣಗೆ ನಿಮಗೆ ಪ್ಲೇಟ್ಸ್ ಜೋಡಿಸ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸಣ್ಣಗೆ ಈ ರೀತಿ ಜೋಡಿಸ್ಕೊಳ್ಳಿ. ಕಾಣಿಸ್ತಿದೆ ಎಲ್ಲ ವೀಡಿಯೋದಲ್ಲಿ ನಾನು ಯಾವ ರೀತಿ ಜೋಡಿಸ್ಕೊತಿದ್ದೀನಿ ಅಂತ. ಈ ರೀತಿ ಜೋಡಿಸ್ಕೊಂಡು ಮಿಕ್ಕಿರೋ ಎಲ್ಲ ಕ್ಲಾತನ್ನು ಕೂಡ ಇದೇ ರೀತಿ ಸ್ಟಿಚ್ ಹಾಕ್ಕೊಂಡು ಬಂದುಬಿಡ್ತೀನಿ. ಎಷ್ಟು ಕ್ಲಾತ್ ಇದೆಯೋ ಅಷ್ಟನ್ನು ಕೂಡ ಎಷ್ಟು ಉದ್ದ ಬರುತ್ತೋ ಅಷ್ಟು ಉದ್ದ ನಾನು ಅಳತೆ ಏನು ತಗೊಂಡಿಲ್ಲ. ಡಬಲ್ ಫೋಲ್ಡ್ ಮೇಲೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅಷ್ಟಕ್ಕೆ 2 ಪಟ್ಟು ನಾನು ಹೊಲ್ಕೊತೀನಿ. ಅಂದರೆ 2 ಲೇಯರ್ ಥರ ಇದನ್ನು ಹಾಕ್ಕೊತೀನಿ ನೋಡಿ. ಈ ರೀತಿ ಎಲ್ಲದನ್ನು ಕೂಡ ಸ್ಟಿಚ್ ಮಾಡಿ ರೆಡಿಯಾಗಿ ಇಟ್ಕೋಬೇಕು. ನೀವು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀವು ಬೇಕಂದರೆ ಇನ್ನೂ ಈಸಿಯಾಗಿ ಅಂದರೆ ಉದ್ದಕ್ಕೆ ಸ್ಟಿಚ್ ಹಾಕ್ಕೊಬಿಟ್ಟು ನಾವು ಫ್ರಂಟ್ ಪಾರ್ಟ್ಗೆ ಸ್ಟಿಚ್ ಮಾಡ್ಕೊಂಡ್ವಲ್ಲ ದಾರ ಎಳ್ಕೊಂಡು ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಇದು ಉದ್ದ ಜಾಸ್ತಿ ಇರೋದ್ರಿಂದ ಅಷ್ಟು ಉದ್ದ ಎಳೆಯೋಷ್ಟೊತ್ತಿಗೆ ನಮಗೆ ದಾರ ಮಧ್ಯದಲ್ಲಿ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಬಿಡ್ತಾ ಇದ್ದೀನಿ ನೋಡಿ. ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನಾನು ಆಲ್ರೆಡಿ ಹೇಳ್ದೆ ಅಲ್ವಾ 42 ಇಂಚ್ ಬೇಕು ಅಂತ, ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಈಗ ಅಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ಕಟ್ಟಿಂಗ್ ಸ್ಟಿಚ್ ಮಾಡ್ಕೊಂಡ್ವಲ್ಲ ಸೊಂಟದ ಸುತ್ತಳತೆ ಹತ್ರ, ಅದಕ್ಕೂ ಮೊದಲೇ ಬೇಕಾದರೆ ಕಟ್ ಮಾಡ್ಕೊಳ್ಳಿ. ನಾನು ಆಮೇಲೆ ಕಟ್ ಮಾಡ್ತಾಯಿದ್ದೀನಿ. 2 ಥರ ಕೂಡ ಕಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರೋದನ್ನು ಉದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಪೀಸನ್ನು ನಾನು ಹೊಲಿದಿಟ್ಕೊಂಡಿದ್ದೀನಿ. 2 ಲೇಯರ್ಗೆ, ಒಂದು 42 ಇಂಚು, ಇನ್ನೊಂದು 40 ಇಂಚು ಅಥವಾ 39 ಇಂಚು ಉದ್ದ ಇರೋ ಥರ 2 ಲೇಯರ್ ಬರೋ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು 2 ಪೀಸನ್ನು ನೋಡಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ರೀತಿ ಇದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. 2 ಲೇಯರ್ ಅಂತ ಹೇಳಿದೆ ಅಲ್ವಾ, ಆ 2 ಲೇಯರನ್ನು ಕೂಡ ಫಸ್ಟ್ ಒಂದು ಸಲ ಜೋಡಿಸ್ಕೊಬಿಡ್ತೀನಿ. ಇಲ್ಲ ಅಂತಂದರೆ ನಾವು ಲೈನಿಂಗ್ ಮೇಲೆ ಇಟ್ಕೊಂಡು ಜೋಡಿಸ್ಕೊಳ್ಳೋವಾಗ ಮತ್ತು ಜಾರ್ ಹೋಗ್ತಾ ಇರುತ್ತೆ ಈ 2 ಕೂಡ ಇದ್ದಾವಾಗ. ಹಾಗಾಗಿ 2 ಫಸ್ಟ್ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಇದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ನೋಡಿ ಸ್ವಲ್ಪ ದಪ್ಪ ಇರುತ್ತೆ ಕ್ಲಾತು, ನೋಡ್ಕೊಂಡು ಇದನ್ನು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನಾವು ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ದಪ್ಪಕ್ಕೇ ಇರುತ್ತೆ, ನೋಡಿಕೊಂಡು ನಿಧಾನಕ್ಕೇ ಸ್ಟಿಚ್ ಮಾಡ್ಕೊಳ್ಳಿ. 2 ಕೂಡ ಈ ರೀತಿ ಜೋಡಿಸ್ಕೊಬಿಡಿ. ಹೀಗೆ 2 ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಲೈನಿಂಗ್ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬಿಡೋಣ. ಈ ರೀತಿ ಜೋಡಿಸ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನಷ್ಟು ಬಿಟ್ಕೊಂಡು 2 ಸೇರಿಸಿ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ಲಾತು ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಳ್ತಾ 2 ಕೂಡ ಲೈನಿಂಗ್ಗಳನ್ನ ಮತ್ತು ನೆಟ್ಟೆಡ್ ಕ್ಲಾತನ್ನು ಸೊಂಟದ ಸುತ್ತಳತೆ ಹತ್ರ ನಾವು ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಇದನ್ನು ನಾವು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ.
ಬಾಡಿ ಪಾರ್ಟನ್ನು ಕೂಡ ತಗೊಂಡು ಇದ್ರ ಮೇಲೆ ಜೋಡಿಸ್ಕೊಳ್ಳೋಣ. ನೋಡಿ ಇವೆರಡನ್ನೂ ಕೂಡ ಒಂದು ಸೈಡ್ಗೆ ನಾವು ಈ ರೀತಿ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ, ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ನಾವು ಬಾಟಮನ್ನು ಬಾಡಿ ಪಾರ್ಟನ್ನು ಸೇರಿಸಿ ಹೊಲ್ಕೊಬಿಡೋಣ. ಇಲ್ಲಿ ಕೂಡ ಹೊಲಿಯೋವಾಗ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ನೋಡಿ ಈ ರೀತಿ ರಾಂಗ್ ಸೈಡ್ಗೆ ಸ್ಟಿಚ್ ಬರಬೇಕು. ಆ ರೀತಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಇದನ್ನು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅರ್ಧ ಇಂಚು ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ. ಕ್ಲಾತನ್ನು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಂಡು ಬನ್ನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಇತ್ತು ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ, ಜಾಸ್ತಿ ಇತ್ತು ಅಂದರೆ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಒಂದು ಸೈಡ್ ಆಲ್ರೆಡಿ ಎಡ್ಜಿಗೆ ಸ್ಟಿಚ್ ಹಾಕಿದ್ದೀವಿ. ಈಗ ಇನ್ನೊಂದು ಸೈಡು ಕೂಡ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಲೈನಿಂಗನ್ನು ಮತ್ತು ನೆಟೆಡ್ ಕ್ಲಾತನ್ನು ಸಪ್ರೇಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಎರಡನ್ನೂ ನಾವು ಜಾಯಿನ್ ಮಾಡಿದ್ವಿ ಅಂದರೆ ಯಾವ ಸೈಡ್ ನಾವು ಲೈನಿಂಗನ್ನು ಮೇನ್ ಕ್ಲಾತನ್ನು ಅಟ್ಯಾಚ್ ಮಾಡಿರ್ತೀರೋ ಆ ಕಡೆಗೆ ಎಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಒಂದು ಸ್ವಲ್ಪ ಉದ್ದ ಈ ರೀತಿ ಉದ್ದ ಹಾಕ್ಕೊಂಡ್ಮೇಲೆ ಈಗ ನೆಟೆಡ್ ಕ್ಲಾತನ್ನೇ ಸಪ್ರೇಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗನ್ನು ಸೈಡಿಗೆ ಇಟ್ಬಿಟ್ಟು ನೆಟೆಡ್ ಕ್ಲಾತ್ ಮೇಲೆ ನಾನು ಫಸ್ಟು ಸ್ಟಿಚ್ಚನ್ನು ಹಾಕ್ಕೊತೀನಿ. ನಂತರ ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ವ, ಅದನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಕೆಳಗಡೆಗೆ ಬಂದು ಸೊಂಟದ ಸುತ್ತಳತೆ ಹತ್ರ ಒಂದು ಸ್ವಲ್ಪ ಕೆಳಗೆ ಬಂದಮೇಲೆ ನೆಟ್ಟೆಡ್ ಕ್ಲಾತನ್ನು ಒಳಗಡೆಗೆ ಬಿಟ್ಬಿಟ್ಟು ಲೈನಿಂಗ್ಗಳನ್ನ ಮಾತ್ರ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಜೋಡಿಸ್ಕೊತಿದ್ದೀನಿ ಅಂತ. ಈ ರೀತಿ ಜೋಡಿಸ್ಕೊಂಡು ಸಪ್ರೇಟಾಗಿ ಇವುಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇದನ್ನು ಕೂಡ ಕೆಳಗಡೆವರೆಗೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎರಡೂ ಸೈಡು ಕೂಡ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚ್ ಬಿಟ್ಟಿದ್ವಲ್ವ ಅದನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನೆಟ್ಟೆಡ್ ಕ್ಲಾತಲ್ಲಿ ಸ್ವಲ್ಪ ಕ್ಲಾತ್ ಅನ್ನೋದು ನಾವು ಉದ್ದದಲ್ಲಿ ಕಟ್ ಮಾಡಿದಾಗ ಸ್ವಲ್ಪ ಮಿಕ್ಕಿತ್ತಲ್ವ, ಆ ಪೀಸನ್ನು ಕೂಡ ನಾನು ವೇಸ್ಟ್ ಮಾಡ್ದಿರ ಹಾಗೆಯೇ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತೀನಿ. ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ನಂತರ ಆ ಪೀಸನ್ನು ತಗೊಂಡು ಅದನ್ನು ಕೂಡ ಕಟ್ ಮಾಡಿಕೊಂಡು ಯಾವ ರೀತಿ ಜಾಯಿನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಈ ಪೀಸನ್ನು ತಗೊಂಡಿದ್ದೀನಿ ನೋಡಿ, ಎಷ್ಟು ಪೀಸ್ ಇದೆಯೋ ಅಷ್ಟನ್ನು ಕೂಡ ಈ ರೀತಿ ಫೋಲ್ಡ್ ಹಾಕ್ಕೊಂಡು ಜೋಡಿಸ್ಕೊಂಡು 4 ಇಂಚ್ ಅಗಲ ಇರೋ ಥರ ಈ ರೀತಿ ಇಟ್ಕೊಂಡು ಪೀಸ್ಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. 4 ಇಂಚ್ ಇರೋ ಥರ ಈ ರೀತಿ ಇಟ್ಕೊಂಡು ಅಷ್ಟು ಪೀಸುಗಳನ್ನ ಕೂಡ ಕಟ್ ಮಾಡ್ಕೊಬಿಡೋಣ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಅಷ್ಟನ್ನು ಕೂಡ ಕಟ್ ಮಾಡ್ಕೊತೀನಿ. ಹೀಗೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ಇವನ್ನ ಸಣ್ಣ ಸಣ್ಣಗೆ ಪ್ಲೇಟ್ಸ್ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎರಡೂ ಸೈಡು ಕೂಡ ಕ್ಲಾತನ್ನು ಇಟ್ಕೊಂಡು ತಳ್ಳುತ್ತಾ ನಾವು ನಿಧಾನಕ್ಕೆ ಸ್ಟಿಚ್ ಹಾಕಬೇಕು. ಕ್ಲಾತನ್ನು ತಳ್ಳೋದು ನಾವೆಷ್ಟು ಫಾಸ್ಟಾಗಿ ತಳ್ಳಿದ್ರೆ ಅಷ್ಟು ಚೆನ್ನಾಗಿ ಪ್ಲೇಟ್ಸ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಎಲ್ಲದನ್ನು ಕೂಡ ಸೇಮ್ ಈ ರೀತಿ ನಾನು ಎಲ್ಲ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೆಟ್ಟೆಡ್ ಕ್ಲಾತ್ಗೆ ಫಸ್ಟ್ ಲೇಯರ್ಗೆ ಅಂದರೆ ಸ್ವಲ್ಪ ಉದ್ದ ಇರುತ್ತಲ್ವ, 42 ಇಂಚು ಉದ್ದ ಇಟ್ಟಿರೋ ಕ್ಲಾತ್ ಮೇಲೆಗೆ ಈ ರೀತಿ ಕೆಳಗಡೆ ಸೈಡ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಫುಲ್ಲು ಕೂಡ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಿಮಗೆ ಕ್ಲಾತ್ ಇನ್ನೂ ಜಾಸ್ತಿ ಇತ್ತು ಅಂದರೆ 2 ಲೇಯರ್ಗೂ ಕೂಡ ಇದೇ ರೀತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಸೈಡು. ಈ ರೀತಿ ಇಟ್ಕೊಳ್ತಾ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.